ಎಂತ ಸಂಕಟದ ಕಳ್ಳದಲ್ಲಿ ನೂಕಿಬಿಟ್ಟೆ ನನ್ನನ್ನು. ಆ ಕೆಟ್ಟಗೌಡ ಹಂಬಲಿಸಿ ನನ್ನ ಪತಿಯ ಪ್ರಾಣವನ್ನು ಹೀರ್ಲೆತ್ತಿಸಿದ್ದಾನೆ. 1000 ಸಾಲವಾಗಿದೆ ಎಂದು ನನ್ನ ಪತಿಯ ಪ್ರಾಣವನ್ನು ತೆಗಿತಾ ಇದ್ದಾನೆ ಆ ಪಾಪಿ. ಏನ್ ಮಾಡ್ಲಿ? ಯಾರ ಹತ್ರ ಹೋಗಲಿ? ಯಾರ ಮುಂದೆ ಹೇಳಲಿ ನನ್ನ ದುಃಖದ ದಾವಾಗ್ತದೆ? ನಿನ್ನ ದುಃಖದ ದಾವಾಗ್ನಿಯನ್ನು ನಂದಿಸಲಕ್ಕೆ ಇಂದ್ರನಾಗಿ 2 ನಿಮಿಷ ತಡೆಯದೆ ದರಗಿಳಿದು ಬಂದೆನು ಗಂಗಾ ಆ ದೇವಲೋಕದಿಂದ. ಬನ್ನಿ ಬ್ಯಾನೇಜರ್ ಸಾಹೇಬ್ರೇ, ಬನ್ನಿ. ನಿಮ್ಮ ಸಾಹುಕಾರ ಸುತ್ತು ಹಾಕಿದ ಬಂಧನದಿಂದ ದಯವಿಟ್ಟು ನಮ್ಮನ್ನು ಪಾರು ಮಾಡಿ ಅಪರಾಧಿಯಾದ ನಮ್ಮನ್ನು ಯಾವುದೋ ದುರ್ಬುದ್ಧಿಗೆ ಒಳಗಾಗಿ ನಿಮ್ಮ ಧಣಿ ನಮ್ಮ ವಂಶವನ್ನೇ ನಿರ್ವಂಶ ಮಾಡಲು ಹೊಂಚು ಹಾಕಿದ್ದಾನೆ. ದಯವಿಟ್ಟು ನೀವೇ ಕರುಣಿಸಿ ಕಾಪಾಡಬೇಕು ನಮ್ಮನ್ನು. ಬಲೆ ಬೀಸಿ ಬೇಟೆ ಹಿಡಿದ ಬೇಟೆಗಾರನಿಗೆ ಎಷ್ಟೊಂದು ತಿಳಿಸಿ ಹೇಳುವೆ ಗಂಗಾ. ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿಯೇ ಆ ಬ್ರಹ್ಮನಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಈಗ ಆ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನೆಲ್ಲ ಸೆದೆಬಡೆದು ನಿನ್ನ ಪತಿಯನ್ನೇ ಪಾರು ಮಾಡುವುದು ಅದು ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಆದ್ರೆ ಏನು ನಿಮ್ಮ ಮಾತು ಹೇಳಿ? ಎಷ್ಟು ತಿಳಿಯಲಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಲ್ಲಿ ಉದಯಿಸಿ ಬರುವ ಮೇಘರಾಜನ ಹಣೆಗೆ ಬಾಯಾರಿ ಕುಳಿತಿರುವ ಈ ಭೂಮಿ ತಾಯಿ ಮೇಘರಾಜನ ಹಣೆ ರಾಶಿಗೆ ತೃಪ್ತಿ ಪಟ್ಟು ಸಂತೃಷ್ಟಳಾಗಿ ಸುಖ ಹೊಂದಿದಂತೆ ಇಂದು ನೀನು ಕೂಡ, ಅಂದ್ರೆ ಹಿಂದೆ ನಿನ್ನ ತಾಯಿ ಕೂಡ. ಬಾಯಿ ಮುಚ್ಚಲೇ ಮಗ. ಗೌಡನ ಎಂಜಲ ದಾಸಿಗಾಗಿ ಬದುಕಿ ಪರನಾರ್ಯರ ಶೀಲ ಭಂಗ ಮಾಡುವುದಕ್ಕಾಗಿ ಹಗ್ಗ ಹೊರತು ನಿಂತಿರುವಿಯಾ? ಮಹಾಗರತಿ ಗಂಗಮ್ಮನ ಕೊನೆಯಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರವಿದೆ ಮತ್ತು ಯಾವತ್ತು ಮರಿಬೇಡ. ಮಂಗಲ ಸೂತ್ರ ಚಂಗು ಗುಲಾಬಿಯಂತಿರುವ ಈ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಆ ನಿನ್ನ ಗಂಡನ ಸೂತ್ರವಲ್ಲ ಗಂಗಾ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡುವ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ತಪ್ಪದೆ ಮೈಸುಖ ನೀಡುವನೆಂದು ಒಪ್ಪಿಕೋ ಈ ನಾಗರಾಜನನ್ನು. ಎಲ್ಲ ಗೌಡನ ಬಲೆಯಲ್ಲಿ ಬಿದ್ದ ಸಾಯುವ ಆಸೆ ನಿನಗಿದ್ದರೆ ಗಾಸೆಯಾಗಿ ಬಂದ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದ್ರೆ ಆ ಗೌಡ ನಡುಗುಡಿ ನೀನು ಕೂಡ ಇಂಥ ನೀಚ ಕೆಲಸವನ್ನೇ ಮಾಡ್ತಾ ಇದ್ಯಾ? ಮಾಡುವುದು ಅಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸೇ ತೀರಿಸಿ ಎಂದು ಆ ನನ್ನ ಗೌಡನನ್ನಿಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಈಗ ನೀನು ನಿನ್ನ ಹಠವನ್ನು ಸಾಧಿಸಿದ್ದೆ. ಆದರೆ ಇಲ್ಲದ ನೆಪ ಹೇಳಿ ನಿನ್ನ ಬಲಗೈಯಾಗಿರುವ ಆ ನಿನ್ನ ಮೈದುನೊಬ್ಬನನ್ನು ಗೌಡನ ಮನೆಗೆ ಹೊತ್ತು ತರಿಸಿ ಅಣ್ಣ ತಮ್ಮಂದರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಳಿಯುವ ಹಾಗೆ ಹೊಡೆದು ಆಮೇಲೆ ನಾನು ನಿನ್ನ ವಿಧ ಪುರುಷನಾಗಿ ನಿನ್ನ ಅಂಗ ಸುಖ ಪಡಿತೇನೆ. ಎತ್ತರ ಹುಚ್ಚು ನಾಗರಾಜ, ನನ್ನ ಮೈದನನ್ನು ಹೊತ್ತುಕೊಂಡು ಹೋಗುವ ಗಂಡಸ್ತಿಗೆ ನಿನಗೇಕೋ ಆ ನಿನ್ನ ಗೌಡಪ್ಪನ ಅಪ್ಪನಿಂದಲೂ ಸಾಧ್ಯವಿಲ್ಲ. ಗಂಡು ಗಳಿ ಆಗಿರುವ ನನ್ನ ಮೈದನ ಹೆಚ್ಚು ಕುರಿ ಹಾಲು ಕುಡಿದು ನಿಮ್ಮಂತ ಭಂಡರಿಗಾಗಿ ಗಂಡು ಗೊಡಲಿಗೆ ಹಿಡಿದುಕೊಂಡು ಪುಂಡರ ಗಂಡನಾಗಿದ್ದಾನೆ. ನಾಯಿ ಜಾತಿಯ ನಾಗರಾಜ, ಈಗ ನಾನು ಹೇಳುವ ಮಾತು ಭಂಡತನದ ಮಾತು ಅಂತ ತಿಳಿದುಕೊಂಡು ಅಡಿಕಿತ್ತು ಮುಂದಿಟ್ಟಿದ್ದಾದ್ರೆ ಇಕ್ಕ ಹೆಜ್ಜೆ ಕೇಳಿದ್ರೊಳಗಾಗಿ ನಿನ್ನ ರುಂಡವನ್ನು ಚಂಡಾಡಿ ಬಿಡ್ತೀನಿ. ನನಗೆ ಎತ್ತರ ಹೇಳುವ ಹುತ್ತ ಶಿವ್ಯಾನ ಸೂಳೆ ಕಲ್ಲ ಕಟ್ಟಿದ ತಾಳಿತನ ಆ ನಿನ್ನ ಮೈದನೊಬ್ಬನು ಒಂದು ಬಡಬಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನು ಒಬ್ಬ ಪುಂಡರ ಗಂಡನೆಂದು ಹೊಗಳಬೇಡ. ಬೇಸಿಗೆಯ ಪಾಶ ಹಾಕಿಕೊಂಡು ಬಂದು ಒಂದು ಹೆಣ್ಣನ್ನು ಮೋಸ ಮಾಡಿ ಮದುವೆಯಾದ ಅವನು ಒಬ್ಬ ಗಂಡಸೆ. ವೇಶ್ಯರ ಪಾಶ ಹಾಕಿಕೊಂಡು ಬಂದವಳು ನನ್ನ ತಂದೆಯ ಮನೆಯಲ್ಲ, ನಿನ್ನ ಹೆತ್ತ ತಾಯಿ. ಪವಿತ್ರ ನದಿಯಾಗಿರುವ ಗಂಗೆ ಎಮ್ಮೆಯ ಹೆಸರಿನಲ್ಲಿ ಬಾಳಬೇಕೆಂದಿರುವ ಹೇಸೆ ಹೆಣ್ಣೆ, ಕಸರಿನ ಕಮಲದಲ್ಲಿ ಉದಯಿಸಿ ಬಂದ ನನ್ನ ತಾಯಿಗೆ ನಿಂದೆ ಎಂದು ನುಡಿಯುವೆಯಾ?
ಮಾಡಿದ್ರು ಕೂಡ ನೀನು ಬಿಟ್ಟ ವಿಷ ಕುಡಿದು ಜನರಿಗೆ ಅಮೃತ ಕೊಡೋದಕ್ಕೆ ನನ್ನ ಗಂಡ ಶಿವ ಬಂದೇ ಬರ್ತಾನೆ. ಹಿಂದೊಮ್ಮೆ ಅಮೃತಕ್ಕಾಗಿ ಸಮುದ್ರ ಮಥನವಾಗುವಾಗ ಸ್ವಲ್ಪ ಬಿಟ್ಟ ವಿಷದಿಂದ ಜಗತ್ತೇ ನಿರ್ಮೂಲನೆ ಆಗುತ್ತಿರುವಾಗ ಅಂತಿನ ಆ ವಿಷಕ್ಕಂತ ಬಂದು ವಿಷ ಕುಡಿದಕ್ಕೆ ಈ ಮಾತೆ ಸಾಕ್ಷಿ. ನಿನ್ನಂತ ಸೂಳೆಗೆ ಗೊತ್ತು, ಅದು ಶ್ರೀ ಮದ ಭಗವತದ ಕತೆ. ನಿನ್ನಂತ ಸೂಳೆ ಮಗನಿಗೆ ಏನು ಗೊತ್ತು ಆ ಶ್ರೀ ಭಗವಂತನ ಕಥೆ. ಯಾವ ರೀತಿಯಿಂದ ತಿಳಿಸಿ ಹೇಳಿದರು ನನ್ನೆಡೆಗೆ ಬರುವ ಹೆಣ್ಣಲ್ಲ ನೀನು. ಈಗ ನಿನ್ನ ಕೋಮಲವಾದ ಕೆನ್ನೆ ಮೇಲೆ ಬಲವಾದ ಮುದ್ರೆ ಹಾಕಿ ನಾಗರಾಜನೆಂಬ ನಾಮ ಮೂಡಿಸುವೆನು. ನನ್ನದಂತ ಮೀಸಲಾಗಿರುವ ಈ ಹೂವನ್ನು ನೀನು ಮುಟ್ಟಬೇಕಾದ್ರೆ ಆಗ ನಿನ್ನಂತ ಗಂಡನಿಂದ ಯಾರು ಸಾಧ್ಯವಿಲ್ಲ. ಗಂಡ ನಡಿಗೇರಬೇಕಾದ ಈ ಹೂವನ್ನು ಮುಟ್ಟೇ ತೀರುವನೆಂದು ನೀನು ಮುಂದೆ ಬಂದಿದ್ದಾದ್ರೆ ಇದೇ ಹೂವು ಹಾವಾಗಿ ಕಚ್ಚುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಕು. ಲೇ ಸಕ್ಕಿನ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದರು ನನ್ನೆಡೆಗೆ ಬರುವ ಹೆಣ್ಣಲ್ಲ ನೀನು. ಈಗ ನಿನ್ನನ್ನು ತಂಗಿ ಮುಗಿಯಿತು ನಿನ್ನ ಮಡಿಕೆಯ ಕತೆ. ಹೆಣ್ಣು ಒಲೆದರೆ ನಾರಿ ಮುನಿದರೆ ಮಹಾಮಾರಿ. 33 ಕೋಟಿ ರಾಕ್ಷಸರನ್ನು ಕ್ಷಣದಲ್ಲಿ ಸಂಹಾರ ಮಾಡಿರುವ ನನ್ನಂತ ಒಬ್ಬಳು ಜಗನ್ಮಾತೆ ಹೆಣ್ಣು. ಶುಂಭ ನಿಶುಂಭರಂತೆ ನೀನು ನನ್ನ ಗಲ್ಲದ ಮೇಲೆ ದತ್ತಕ್ಷರಗಳನ್ನು ಮೂಡಿಸಲು ಬಂದಿದ್ದೆ. ಆದ್ರೆ ನಿನ್ನ ಹಣೆಯ ಮೇಲೆ ಮೂಡಿಸುವೆ ನನ್ನ ಚಪ್ಪಲಿಯಿಂದ ಗರತಿ ಎಂಬ ಮೂರ. ಲೇ ಕನ್ನಡ ನಾಡಿನ ಹಿರಿಗರತಿ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಆ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿಯಾದಳು. ಅವಳಾವಳೇ ಮಹಾಗರತಿ. ಗಂಗಿ ಗಂಡನನ್ನು ಅಲ್ಲಿ ಉಂಡು ಮಲಗಿಸಿ ಈಗ ಮಿನ್ನನನ್ನು ಕರೆದುಕೊಂಡು ಈ ಕಾಡರವಿಯಲ್ಲಿ ಸರಸವಾಡಲಕ್ಕೆ ಬಂದಿದ್ದೀಯಲ್ಲ, ನೀನೆಂತವಳಿರಬೇಕಾದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಗರತಿ ಎಂದು ಹೇಳುವ ಹೆಣ್ಣು. ಕನ್ನಡ ನಾಡಿನ ವೀರ ಗಂಡಸೆ, ದೇವರಂತಿರುವ ನನ್ನ ಮೈದರನ್ನು ಈ ರೀತಿ ಮಾತಾಡ್ತಾ ಇದ್ದಿಲ್ಲ. ಮೊದಲು ನೀನ್ ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರುವೆ ಅದನ್ನು ನೋಡ್ಕೊಳ್ಳು. ಗಂಗಿ ಮುಗಿಯಿತು ನಿನ್ನ ಮಡಿಕೆಯ ಕತೆ. ಆ ಮಹಾಶಕ್ತಿ ಮತ್ತು ಇಲ್ಲಿಗೆ ಬಂದನೆಂದು ಕಾಣುತ್ತದೆ. ಗಂಗಿ ಇದೇ ನಿನ್ನ ಮೋಸಂಬಿ ಹಣ್ಣಿನ ವರ್ಣದ ರುಚಿ ನೋಡದೆ ನಾನೆಂದಿಗೂ ಮರೆಯಲಾರೆ. ಮತ್ತೊಮ್ಮೆ ಸಿಕ್ಕಾಗ ನೋಡಿಕೊಳ್ಳುತ್ತೇನೆ. ಯಾಕತ್ಕಮ್ಮ ಕಣ್ಣಲ್ಲಿ ನೀರು ಸುರಿಸುತ್ತಾ ಇಂಥ ಕಾರಣಗಳಲ್ಲಿ ನನ್ನನ್ನು ಕೂಗ್ತಾ ಇದೆಯಲ್ಲ, ಯಾಕೆ? ಯಾಕಮ್ಮ ನಾನು ಬಂದು ನಿನ್ನ ಮುಂದೆ ನಿಂತರೂ ಕೂಡ ಮತ್ತೆ ನೀನು ಅಳುತ್ತಾ ನಿಂತು ಬಿಟ್ಟಿದೆಯಲ್ಲ, ಯಾಕಮ್ಮ? ಯಾಕೆ? ಯಾರಾದರೂ ಬೈದರೆ, ಇಲ್ಲ ಯಾರಾದರೂ ಹೊಡೆದರೆ, ಇಲ್ಲ ಯಾವನಾದರೂ ಹಲಕ ನನ್ನ ಮಗ ನಿನ್ನ ಮೈ ಮೇಲೇರಿ ಬಂದನೆ, ಹಾಗಿದ್ರೆ ಹೇಳಮ್ಮ, ಆ ಚಾಂಡಾಲನ ಬಿಸಿ ನೆತ್ತರವನ್ನೇ ಕುಡಿದು ಬರುತ್ತೇನೆ. ಹೇಳಮ್ಮ, ಹೇಳು, ನಿನಗಾದ ಕತೆ ಏನೆಂಬುದನ್ನು ಹೇಳು. ನಿನಗೆದ್ದು ಬಿಡಿಸಿ ಹೇಳಪ್ಪ. ಏನಾದರೂ ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನು. ಈಗ ನನ್ನ ಮನೆತನಕ್ಕಾದ ಅನ್ಯಾಯವನ್ನು ಆ ವ್ಯಕ್ತಿ ಯಾರೇ ಆಗಿರಲಿ ಅವನನ್ನು ಹರಿಕೆ ಕೋಣಿನಂತೆ ಕಡಿದು ಅವನ ಎಲುಬು ಮಾಂಸಗಳನ್ನು ತಂದು ನಿನ್ನ ಕೊರಳಿಗೆ ಹೂಮಾಲೆ ಮಾಡಿ ಹಾಕಿ ಗರತಿ ಗಂಗವ್ವನ ಮೈದುನ ಶಕ್ತಿ ನಾನು ಅಂತ ಅನಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲವೆಂದು ತಿಳಿ. ಸತ್ಯಮ್ಮ, ಈಗಲಾದರೂ ಹೇಳಮ್ಮ, ನಿನಗೆ ಬಂದಿರುವ ಆಪತ್ತು ಏನೆಂದು. 1020 ಹೊಸವರ ಸಾವಿರವಾಗಿದೆ ಎಂದು ಹೇಳಿ ಮೋಸದಿಂದ ಹೊರ ಬರೆಸಿಕೊಂಡು ಈಗ ಮನೆ ಬಿಟ್ಟು ಹೋಗು ಅಂತ ಹೇಳಿ ಎಷ್ಟು ಸಮೇತವಾಗಿ ಹೊತ್ತುಕೊಂಡು ಹೋಗ್ಬಿಟ್ರಪ್ಪ ನಿಮ್ಮಣ್ಣನನ್ನು. ಏನ್ ಹೇಳ್ತಾ ಇದ್ದೀಯ ಅಕ್ಕಮ್ಮ? ಏನ್ ಹೇಳ್ತಾ ಇದ್ದೀಯ? ಸಾಲದ
ನೆಪ ಮಾಡಿಕೊಂಡು ನನ್ನ ಹೊಲ ಭರಿಸಿಕೊಂಡು ನನ್ನ ಎತ್ತ ಸಮೇತವಾಗಿ ನನ್ನ ಅಣ್ಣನನ್ನು ಎತ್ತಿಕೊಂಡು ಹೋದನೆ ಆ ನೀಚ ಚಾಂಡಾಲ ಗೌಡ. ಲೇ ಮಗನ ಗೌಡ, ಹಣದ ದಪ್ಪಾಳಿಕೆಯಿಂದ ಎದೆ ಉಬ್ಬಿಸಿ ಮೆರೆಯುತ್ತಿರುವ ನಿನ್ನ ಸೊತ್ತನ್ನು ಅಡಗಿಸಲಿಕ್ಕೆ ನಿನ್ನಲ್ಲಿಗೆ ಬರುತ್ತೇನೆ. ಈ ಪರಶುರಾಮನ ಗಂಡು ಕೊಟ್ಲೆಯವೊಂದಿಗೆ ಕಂಡವರ ರುಂಡವನ್ನು ಹಾರಿಸಿ ಹಲವರ ಬೆವರಿನಿಂದ ಹೆಪ್ಪು ಹಾಕಿಕೊಂಡಿರುವ ನಿನ್ನ ಕೈಕಾಲುಗಳನ್ನು ಕಡಿದು ಮರಿ ನಾಯಿಗಳಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಶಕ್ತಿಯೇ ಅಲ್ಲವೆಂದುತ್ತೆ. ನಾನೀಗ ಹೋಗಿ ಬರ್ತೇನಮ್ಮ, ಹೋಗಿ ಬರ್ತೇನೆ. ಯಾಕಮ್ಮ, ಯಾಕೆ ನನ್ನಿಂದ ಅಣ್ಣನನ್ನು ಬಿಡಿಸಿಕೊಂಡು ಬರುವುದು ಸಾಧ್ಯವಿಲ್ಲವೆಂದು ತಿಳಿದುಕೊಂಡು ಬಿಟ್ಟಿದ್ದೇನೆ ಅಮ್ಮ. ಅತ್ಯಮ್ಮ, ಆ ಸೂರ್ಯಚಂದ್ರದ ಮೇಲೆ ಆನೆ ಇತ್ತು, ನಾನೀಗ ನಿನಗೆ ಮಾತು ಕೊಡ್ತಾ ಇದ್ದೇನೆ. ಆ ಗೌಡ ನನ್ನ ಅಣ್ಣನನ್ನು ಎಂತ ದುರ್ಗಮ ಸ್ಥಾನದಲ್ಲಿ ಬಚ್ಚಿಟ್ಟಿದ್ದರೂ ಸರಿ, ಎದುರಿಗೆ ಬಂದವರ ಎದೆಯನ್ನು ಸೀಳಿ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರುತ್ತೇನೆ. ಈಗ ನನ್ನ ಹೃದಯದಲ್ಲಿ ಹೊತ್ತಿ ಪ್ರಜ್ವಲಿಸುತ್ತಿರುವ ಸೇಡಿನ ಕಿಡಿಯ ಆವೇಶದಲ್ಲಿ ಕ್ಷಣಕ್ಕಣದ ಈ ಗಂಡು ಕೊಡ್ಲೆಯಿಂದ ಆ ಗೌಡನ ಗುಂಪಿನವರ ರುಂಡವನ್ನು ಕಡಿದು ಆ ಗೌಡನ ಮನೆ ಬಾಗಿಲಿಗೆ ಕಟ್ಟಿ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಬರದಿದ್ದರೆ ನಾನು ಜಾರಿನಿಯ ಮಗನೆಂದು ಈ ಸಮಾಜವೇ ನನಗೆ ಕೇಕೆ ಹಾಕಿ ನಗಲಿ. ಅತ್ಯಮ್ಮ, ಈಗ ನನಗೆ ಆಶೀರ್ವಾದ ಮಾಡಮ್ಮ. ನಾನೀಗ ಗೌಡನ ಮನೆಗೆ ಹೋಗಿ ಬರುತ್ತೇನೆ. ಗೌಡ, ಬರುತ್ತೇನೆ ಮಗನೇ, ನಿನ್ನ ಮನೆಗೆ ಬರುತ್ತೇನೆ. ಹುಲಿಯ ಹಾಲನ್ನೇ ಕುಡಿದು ಬದುಕಬೇಕೆಂದಿರುವ ನೀನು ಇಂದು ಅದೇ ಹುಲಿಯ ಕೈಯಲ್ಲಿ ಸಿಕ್ಕು ಬಿದ್ದು ಬಿಟ್ಟೆಯಲ್ಲ ಮಗನೇ. ಹೊಲ ಖರೀದು ಬರೆದು ಕೊಟ್ಟದ್ದೇ ನಿಜವೆಂದುಕೊಳ್ಳುವುದು, ಇಲ್ಲ ನನ್ನ 25,000 ರೂಪಾಯಿ ಕೊಟ್ಟು ಹೋಗಿವೆಯೋ? ಏ ಗೌಡ, ಇವೆರಡಕ್ಕೂ ನಾನು ಒಪ್ಪುವುದೇ ಇಲ್ಲ. ಒಪ್ಪದಿದ್ದರೆ ಮಗನ ಹೊಟ್ಟೆಗೆ ಲತ್ತೆ ಪೆಟ್ಟಂತೆ ಈ ನನ್ನ ಛಾತಿ ಏಟಿನಿಂದ ನಿನ್ನನ್ನು ಮಾತನಾಡಿಸಬೇಕಾಗುತ್ತದೆ. ಎಚ್ಚರ! ಗೌಡ, ನೀನು ಬೀಸುವ ಚಾಟಿ ಏಟು ಒಂದೇ, ನೀ ಲಾಠಿ ಪ್ರಹಾರ ಮಾಡಿದರೂ ಕೂಡ ಈ ಶಿವ ಸತ್ಯಕ್ಕಾಗಿಯೇ ಸಾಯುತ್ತಾನೆ ಹೊರತು ನಿನ್ನ ಅನ್ಯಾಯದ ಹೊಡೆತಕ್ಕೆ ಎಂದಿಗೂ ತಲೆ ಬಾಗಲಾರ. ಸತ್ಯ ಲೇ ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಆ ನಿನ್ನ ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿಯೇ ಸತ್ತ ಹೋಯಿತು. ಇನ್ನು ನಿನ್ನ ಧರ್ಮ ಆ ಧರ್ಮರಾಯನ ಕಾಲದಲ್ಲಿಯೇ ಸತ್ತು ಹೋಯಿತಲೇ. ಆ ನಿನ್ನ ಧರ್ಮ ಈಗ ಸೊಕ್ಕಿ ನಿಂತ ಕೊಬ್ಬಿ ನಿಂತಿರುವ ನಿನ್ನಂತಹ ಸೊಕ್ಕಿನ ಕುನ್ನಿಗಳ ರಕ್ತ ಹೀರುವ ಕಾಲ ಮಾತ್ರ ಬಂದಿದೆ. ಆ ಕಾಲಕ್ಕೆ ತಕ್ಕಂತೆ ನಿಮ್ಮನ್ನು ಕೊಲಿಸಿದಾಗಲೇ ತಿಳಿಯುವುದು
ನಿಮ್ಮಂಥವರ ಬಣ್ಣ. ನಿನಗೆ ಕೊನೆಯದಾಗಿ ಹೇಳುತ್ತೇನೆ, ಸುಮ್ಮನೆ ಪತ್ರಕ್ಕೆ ಸಹಿ ಹಾಕಿ ಹೋಗೋ ಎಂದು. ಇವೆರಡಕ್ಕೂ ನಾನು ಒಪ್ಪುವುದೇ ಇಲ್ಲ. ಒಪ್ಪದಿದ್ದರೆ ಕಟ್ಟೆಗೆ ಲತ್ತೆ ಪಟ್ಟಂತೆ ಈ ನನ್ನ ಚೋಟಿ ಏಟಿನಿಂದ ನಿನ್ನನ್ನು ಮಾತನಾಡಿಸಬೇಕಾಗುತ್ತದೆ ಮಗನೇ. ಏ ಗೌಡ, ನಿರಪರಾಧಿಯಾದ ಒಬ್ಬನನ್ನು ಕಂಬಕ್ಕೆ ಕಟ್ಟಿ ಹೊಡೆಯುವ ಕೆಲಸ ಒಂದು ಸೀರಿ ಹುಟ್ಟಿರುವ ಹೆಣ್ಣು ಮಗಳು ಕೂಡ ಮಾಡುವುದಿಲ್ಲ. ಏ ಮಗನ, ನಿಜವಾಗಿಯೂ ನೀನು ಈ ಗೌಡರ ಮನೆತನದ ರಕ್ತಕ್ಕೆ ಹುಟ್ಟಿದ ಮಗನಾದರೆ ಕಟ್ಟಿರುವ ಈ ನನ್ನ ಕೈಕಾಲುಗಳನ್ನು ಬಿಚ್ಚಿ ನೋಡು. ಆಗ ನಾನ್ಯಾರೆಂಬುದನ್ನು ನಿನಗೆ ತೋರಿಸಿ ಬಿಡುತ್ತೇನೆ. ಸುತ್ತು 20 ಹಳ್ಳಿಯ ರೈತರ ಅಧ್ಯಕ್ಷನಾದ ನನ್ನಗೆ ಈ ಪುರುಷ ಸಿಂಹಕ್ಕೆ ಹೇಳಿ ಗಂಡಸು ಎಂದು ಹೊಗಳುತ್ತಿರುವಿಯಾ ಮಗನೇ? ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಅಂತಿಮ ಯಾತ್ರೆ ನಡೆಯುತ್ತದೆ ಎಂದು ಮೊದಲು ನಿನ್ನ ಪದರಿನಲ್ಲಿ ಗಂಟು ಹಾಕಿಕೊಳ್ಳುವ ದಟ್ಟ ಸೂರ್ಯ ಮಗನಿಗೆ. ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾವ ಗಂಡಿಗೂ ಇಲ್ಲವೆಂದು ಮೊದಲು ನಿನ್ನ ಪದರಿನಲ್ಲಿ ಗಂಟಿ ಕಟ್ಟಿಕೊಳ್ಳಲೇ. ಶಿವ್ಯ, ಈ ಕೆರಳಿದ ಹುಲಿಗೆ ಎದುರಾಗಿ ನಿಲ್ಲಬೇಡ. ಒಂದು ವೇಳೆ ನೀನು ಈ ಹುಲಿಗೆ ಬಲೆ ಹಾಕುವೇನೆಂದು ಕೊಟ್ಟದ್ದೇ ಆದರೆ ಅಂದು ಆಂಗ್ಲರ ಕೈಯಲ್ಲಿ ಸೆರೆ ಸಿಕ್ಕ ಶೂರ ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣ ಅಂತಾದೀತಲೇ ನಿನ್ನ ಸ್ಥಿತಿ. ಅವರಂತೆ ಹೋರಾಡಿ ಸತ್ತು ಹೋಗುವುದೇ ಈ ನಮ್ಮ ನಾಡಿನ ವೀರರ ಕೆಲಸ. ಕೇಡಿಯಂತೆ ಮೋಸ ಮಾಡಿ ಕೊಲ್ಲುವುದು ನಿನ್ನಂತ ಷಂಡರ ಕೆಲಸ. ಗೌಡ, ಆ ಬ್ರಿಟಿಷರೊಡನೆ ಹೋರಾಡಿ ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರು ತಂದು ಕೊಡದೆ ಹೋಗಿದ್ದರೆ ಇಂದಿಗೂ ನೀನು ಆ ಬ್ರಿಟಿಷರ ಭೂತ ತಿಕ್ಕುವ ಗುಲಾಮನಾಗಿ ಬೀಳುತ್ತಿದ್ದಿ. ಗೌಡ, ಅಂತ ಮಹಾತ್ಮರ ಹೆಸರಿಗೆ ಕಳಂಕ ತರುವ ನೀನು ಆ ಪರಕೀಯರ ರಕ್ತಕ್ಕೆ ಹುಟ್ಟಿದವರಂತೆ ಮಾತನಾಡುತ್ತಿರುವುದನ್ನು ನೋಡಿದರೆ ನನಗನಿಸುತ್ತದೆ ಮಗನ, ನೀನು ಈ ಭಾರತ ದೇಶದ ಮಗನಲ್ಲ, ನೀನು ಆ ಬ್ರಿಟಿಷರ ರಕ್ತಕ್ಕೆ ಹುಟ್ಟಿದ ಹಾದರದ ಮಗ. ಹಾದರಕ್ಕೆ ಹುಟ್ಟಿದ ಮಗ. ಲೇಖರ್ಯಾವಲ್ಲ, ಏನು ನೋಡುತ್ತಾ ನಿಂತಿರುವಿರಿ? ಮಾತಿನಲ್ಲಿ ಮಮತೆ ಇತ್ತು ಮಾತನಾಡುತ್ತಿರುವ ಇವನಿಗೆ ಮೈ ಚರ್ಮ ಸುಲಿದು ಬಿಡೋನು. ಲೇ ಗೌಡ, ಗರತಿಯಾದ ನನ್ನ ತಾಯಿಗೆ ಕೆಟ್ಟ ಶಬ್ದದಿಂದ ಮಾತನಾಡಿ ಉರಿಯುತ್ತಿರುವ ಈ ನನ್ನ ಹೊಟ್ಟೆಗೆ ಮತ್ತಷ್ಟು ಬೆಂಕಿ ಹಾಕಿಬಿಟ್ಟೀಯ. ಗೌಡ, ನೀನು ನಿಜವಾಗಿಯೂ ಗಂಡಸಾಗಿದ್ರ ಕಟ್ಟಿರುವ ಈ ಕೈಕಾಲುಗಳನ್ನು ಬಿಚ್ಚಿ ನೋಡು. ಆಗ ನಾನ್ಯಾರೆಂಬುದನ್ನು ನಿನಗೆ ತೋರಿಸೇ ಬಿಡುತ್ತೇನೆ. ನಿನ್ನನ್ನು ಹಿಡಿತರಿಸಿದ್ದು ನಿನ್ನ ಬಾಯಿಯಿಂದ ಶೂರತನದ ಮಾತುಗಳನ್ನು ಕೇಳಲಿಕ್ಕೆ, ನಿನ್ನ ಮೈ ಚರ್ಮ ಸುಲಿದು ನನ್ನ ಸೇಡು ತೀರಿಸಿಕೊಳ್ಳಲಿಕ್ಕೆ. ಲೇ ಕಾಳ, ಕೊಟ್ಟ ಬಿಡದನಿ ತೆಗೆದುಕೊಂಡು ಬಾರಲ ಕಾಯ್ದ ಕಬ್ಬಿಣವನ್ನು. ಶಿವ್ಯ, ಸುಮ್ಮನೆ ನಾ ಹೇಳಿದಂತೆ ಕೇಳಿ ಪತ್ರಕ್ಕೆ ಸಹಿ ಹಾಕಿ ಪ್ರಾಣ ಉಳಿಸಿಕೊಳ್ಳುವೆಯೋ ಇಲ್ಲ ಮೈ ತುಂಬಾ ಬರೆ ಎಳಿಸಿಕೊಂಡು ಸತ್ತು ಹೋಗುವ. ಏ ಗೌಡ, ಗರತಿ
ಹಾಲನ್ನೇ ಕುಡಿದು ಬೆಳೆದಿರುವ ಈ ಗಂಡನೆ ಈ ನಿನ್ನ ಕಬ್ಬಿಣದ ಹೊಡೆತಕ್ಕೆ ಎಂದಿಗೂ ಬಗ್ಗುವುದಿಲ್ಲ. ನಿನ್ನಂತ ಸೊಕ್ಕಿನ ಸೂಳೆಯ ಮಕ್ಕಳಿಗಾಗಿಯೇ ಆ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾಳೆ. ಗೌಡ, ಈಗ ನೀನು ಮೋಸ ಮಾಡಿ ಚಿತ್ರಹಿಂಸೆ ಕೊಟ್ಟು ನನ್ನನ್ನು ಕೊಲ್ಲಬಹುದು. ಲೇ ಮಗನ, ನಿನ್ನ ಪ್ರಾಣಕ್ಕಾಗಿಯೇ ಪಣ ತೊಟ್ಟಿರುವ ನನ್ನ ತಮ್ಮ ಎಂದಿಗೂ ತೆಗೆಯದೆ ಬಿಡುವುದಿಲ್ಲ ಮಗನ ನಿನ್ನ ಪ್ರಾಣ. ಜಗತ್ತಿನ ಕುಂಡಿಗಳ ಪ್ರಾಣ ಪಕ್ಷಿಯೇ ಈ ಶ್ರೀಮಂತನ ಪಂಜರದೊಳಗಿರುವಾಗ ಆ ನಿನ್ನ ತಮ್ಮ ಮೆಟ್ಟುವ ಮೆಟ್ಟಿನ ಸಮಾನಲೇ. ಬಡವರ ರಕ್ತದಿಂದ ಕೊಬ್ಬಿ ನಿಂತಿರುವ ಈ ನಿನ್ನ ದೇಹವನ್ನೇ ಇಬ್ಬಾಗ ಮಾಡಿ ಕೋಟ್ಯಾಂತರ ಹಣ ಗಳಿಸಿಟ್ಟಿರುವ ಈ ನಿನ್ನ ದರಿದ್ರವನಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಡಲಿಕ್ಕೆ ಸಿದ್ಧನಾಗಿ ಬರುತ್ತಿದ್ದಾನಲೇ ನನ್ನ ತಮ್ಮನೆಂಬ ಮದವೇರಿದ ಕೋನ. ಆ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆನೋ ಈ ಕಾಯ್ದ ಕಬ್ಬಿಣವನ್ನು. ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆನೋ ಈ ಕಬ್ಬಿಣವನ್ನು. ಆಳು ಮಗನೇ, ಈ ವೇದನೆ ಎಲ್ಲಿ ಕಾಣಲೇ ನಿನ್ನಮ್ಮ, ಎಲ್ಲಿ ಕಾಣಲೇ ನಿನ್ನಮ್ಮ ಬೇರಿದ ಕೋಣ. ಲೇ ಕರಿಯ ಮರಿಯ, ಏನು ನೋಡುತ್ತಾ ನಿಂತಿದ್ದೀರಿ? ಸರಿಯಾಗಿ ಹಿಡಿದು ನಿಲ್ಲಿಸಲೇ ಈ ಮಗನನ್ನ. ನಮ್ಮ ಮೇಲೆ ಕೆಟ್ಟ ಕಣ್ಣಿಟ್ಟ ಇವನ ಕಣ್ಣುಗಳನ್ನೇ ಕೆತ್ತಬಿಡುತ್ತೇನೆ. ಹಾಗೆ ನಿನ್ನನ್ನು ಕೈ ಬಿಟ್ಟು ಹೋಗಲಿಕ್ಕೆ ನಾವೇನು ಹೇಡಿಯ ರಕ್ತಕ್ಕೆ ಹುಟ್ಟಿದ ಮಕ್ಕಳಲ್ಲ. ಕರ್ನಾಟಕಕ್ಕೆ ವೀರ ಸಿಂಹ ನಡೆಸಿಕೊಂಡಿರುವ ಸೂರನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇವೆ. ಏ ಮಗನ ಗೌಡ, ಅಂತವನ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಈ ನಿನ್ನ ಪ್ರಾಣವನ್ನು ತೆಗೆಯದೆ ಬಿಡುವುದಿಲ್ಲ. ಮಗನ ಗೌಡ, ನೀನೀಗ ಮೋಸ ಮಾಡಿ ನನ್ನನ್ನು ಕೊಲ್ಲಬಹುದು. ಆದರೆ ಸಿಕ್ಕಂತೆ ಕುರಿ ಹಾಲನ್ನೇ ಕುಡಿದು ಸೊಕ್ಕೇರಿ ನಿಂತಿರುವ ನನ್ನ ತಮ್ಮ ಈ ನಿನ್ನ ರುಂಡವನ್ನು ಕಡಿದು ಇದೇ ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟುತ್ತಾನಲೇ ಮಗನ. ಎಚ್ಚರ, ನನಗೆ ಎಚ್ಚರ ಹೇಳುವ ಹುಚ್ಚ ಸೂಳೆಯ ಮಗನೇ. ಆ ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಅವನು ನನ್ನ ರುಂಡು ಕಡಿಯುವುದು. ಹೋಗಲೇ ಮದವೇರಿರುವ ಆ ಕೋನವನ್ನು ತುಲಗಮ್ಮನಿಗೆ ಹರಕೆ ಕೊಟ್ಟಂತೆ ಇವನ ಹೆಂಡತಿ ಸೊಸೆಯಂದರ ಮುಂದೆ ಅವನನ್ನು ಕಡಿದ ಆಕೆ ಗುಲಾಬಿ ಮೊಗ್ಗಿನಂತೆ ಹೆಜ್ಜೆ ನಿಂತಿರುವ ಇವನ ಹೆಂಡತಿ ಸೊಸೆಯನ್ನು ತಂದು ನನ್ನ ಅರಮನೆಗೆ ಹಾಕ. ಹೋಗಲೇ ನೀವು ಹೇಳಿದಂತೆ ಮಾಡ್ತೀನಿ. ಈ ಗೌಡನ ಬಾಗಿಲ ಕಾಯುವ ನಾಯಿ ಆ ಹೇಸಿ ಕೆಲಸ ಮಾಡುವುದಾದರೆ ಮೊದಲು ನನ್ನನ್ನು ಮುಗಿಸಿ ಹೋಗಲೇ ಆ ದುಷ್ಟ ಕೆಲಸವನ್ನು ಮಾತ್ರ ನನ್ನ ಕಣ್ಣಿಗೆ ಕಾಣಿಸಬೇಡ. ನಿನ್ನ ಕತೆ ಮುಗಿಸಿಬಿಟ್ರ ಕವಿಗಳು ಹೆಂಗ ರಚಿಸಬೇಕಪ್ಪ? ನಿನ್ನ ಕುಲಕರ್ಣಿ, ಎಂತ ಶ್ರೇಷ್ಠವಾದ ಕುಲದಲ್ಲಿ ಎಂತ ನಾಲಾಯಕ ಸುಳಿ ಮಗ ಹುಟ್ಟಿಬಿಟ್ಟಿಲ್ಲ ಈ ನಮ್ಮ ಕನ್ನಡ ನಾಡಿನಲ್ಲಿ. ಮಗನ ಕುಲಕರ್ಣಿ, ಹಿಂದೆ ಕಿತ್ತೂರ ಚೆನ್ನಮ್ಮ ತಾಯಿಯ ಆಸ್ಥಾನದಲ್ಲಿ ನಿನ್ನಂತ ಮಲ್ಲಪ್ಪ ಶೆಟ್ಟಿಯ ಕುತಂತ್ರದಿಂದ ಚೆನ್ನಮ್ಮ ತಾಯಿ ಆಸ್ಥಾನ ಮಣ್ಣು ಪಾಲಾಗಿ ತಣ್ಣೀರು ಕುಡಿಯಿತು. ಮಗನ ಕುಲಕರ್ಣಿ, ಈ ಕೆಲಸ ಮಾಡುವ ಮನಸ್ಸೇ ನಿನ್ನದಾದರ ಮಗನ
ಅವರಿವರನ್ನು ತಂದು ಹಾಕುವುದಕ್ಕಿಂತ ಚಂದುಳ್ಳ ಚೆಲುವೆಯಾದ ನಿನ್ನ ಮಗಳನ್ನು ತಂದು ಹಾಕಲೇ ಈ ಕೆಟ್ಟ ಸೂಳೆಯ ಮಗನ ಹತ್ಯೆಯ. ನೋಡ್ರಿ ಎಂತ ಮಾತನಾಡಿಸಿಬಿಟ್ರಿ ಲುಚ್ಚಾನನ ಮಗನ ಕಡೆಯಿಂದ. ಮಾತಿಗೆ ಮಾತು ಬೆಳೆಸುತ್ತಾ ನಿಂತರೆ ನಮ್ಮ ಕಾರ್ಯ ಎಂದೂ ಕೈಗೊಳ್ಳಬಾರದು. ಲೇ ಕರಿಯ ಮರಿಯ, ಸರಿಯಾಗಿ ಹಿಡಿದು ನಿಲ್ಲಿಸಲೇ ಮಗನ. ನಮ್ಮ ಮೇಲೆ ಕಣ್ಣಿಟ್ಟ ಇವನ ಕಣ್ಣುಗಳನ್ನೇ ಕೆತ್ತು ಬಿಡುತ್ತೇನೆ. ಅನ್ಯಾಯವಾಗಿ ನನ್ನನ್ನು ಹೊತ್ತುಕೊಂಡು ಬಂದು ಸಿಕ್ಕಂತೆ ಮೈ ತುಂಬ ಬರೆದು ಹಾಕಿ ಒಂದು ಕಣ್ಣು ಕಿತ್ತದ್ದನ್ನು ನೋಡಿ ಈಗ ನಾನು ನಿನ್ನನ್ನು ಜೀವದಿಂದ ಉಳಿಸುವುದಿಲ್ಲ. ನನ್ನ ಹೃದಯದಲ್ಲಿ ದಗನೆ ಉರಿತಿರೋ ದಾವಾಗ್ನಿಗೆ ಗೌಡ ನೀನೇ ಮೊದಲನೆಯ ನರಬಲಿ. ಜೈ ಭದ್ರಂಗ್ ಬಲಿ. ಗಾಥ ಮಾಡಿದಲೇ ಶಕ್ತಿ, ಗಾಥ ಮಾಡಿದೆ. ಕರಿಯ ಮರಿಯ, ಏನು ನೋಡುತ್ತಾ ನಿಂತಿರುವಿರಿ? ಹಿಡಿದು ಕಟ್ಟಿ ಹಾಕರವೇ ಈ ಮಗನನ್ನ. ಗೌಡ, ಈ ಕೆರಳಿದ ಕೇಸರಿಯನ್ನು ಕಟ್ಟಿ ಹಾಕುವುದಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ನಿನ್ನ ಎಂಜಲವನ್ನು ತಿಂದು ಬದುಕುವ ಈ ನಾಯಿಗಳಿಗೂ ಸಾಧ್ಯವಿಲ್ಲ. ಲೇ ಗೌಡನ ಎಂಜಲವನ್ನು ತಿಂದು ಬದುಕುವ ಹಂದಿ ನನ್ನ ಮಕ್ಕಳೆಲ್ಲ ನಿಮ್ಮ ಹರಿಯದ ಹುರುಪಿನಲ್ಲಿ ಹಣದಾಸೆಗಾಗಿ ಗರತಿಯಾಗಿ ಬಾಳುತ್ತಿರುವ ನಿಮ್ಮ ಅಕ್ಕ ತಂಗಿಯರನ್ನು ತಂದು ಈ ಈಚ ಗೌಡನಿಗೆ ಸೆರಗು ಹಾಸುತ್ತಿದ್ದೀರಲ್ಲ. ಲೇ, ನೀನೆಂತ ಬಂಡ ಸುಳ್ಳಿ ಮಕ್ಕಳ ಹುಟ್ಟಿರಲೇ ಈ ನಮ್ಮ ಕನ್ನಡ ನಾಡಿನಲ್ಲಿ. ಈಗ ಏನು ಅರಿಯದ ನನ್ನನ್ನು ಹೊತ್ತುಕೊಂಡು ಬಂದು ಮೈ ತುಂಬ ಬರೆಯದು ಹಾಕಿ ಒಂದು ಕಣ್ಣು ಕಿತ್ತದ್ದನ್ನು ನೋಡಿ ನಾನೀಗ ನಿನ್ನನ್ನು ಜೀವದಿಂದ ಉಳಿಸುವುದಿಲ್ಲ. ನಿಮ್ಮಿಬ್ಬರ ರುಂಡವನ್ನು ಕಡಿದು ಈ ಗೌಡನ ಮನೆ ಬಾಗಿಲಿಗೆ ಕಟ್ಟಿ ನನ್ನನ್ನು ಬಿಡಿಸಿಕೊಂಡು ಹೋಗದಿದ್ದರೆ ನಾನು ಜಾರಿನಿಯ ಮಗ ಎಂದು ಈ ಸಮಾಜವೇ ನನಗೆ ಕೇಕೆ ಹಾಕಿ ನಗಲಿ. ಜೈ ಭಾರ್ಗವರಾಮ. ಗೌಡ, ಇಂದು ನೀನು ಹಾಕಿದ ಸಂಚಿನ ಸೇಡು ಇಂದು ನಿನ್ನ ಮನೆಯಲ್ಲೇ ಮುಗಿದು ಹೋಯಿತು. ಮರಣದ ಮಹಾನವಮಿ. ಅಣ್ಣ ಶಕ್ತಿ, ತನೀತೇನನ್ನ ನಿನ್ನ ಮನ. ಅಣ್ಣ, ಕುರಿ ಹಾಲನ್ನು ಕುಡಿದು ಮಡ್ಡ ಕುರುಬ ಎನಿಸಿಕೊಂಡಿರುವ ಈ ಶಕ್ತಿ ಸಿಕ್ಕಂತೆ ಸೊಕ್ಕಿಗೇರಿ ನಿಂತು ಬಿಟ್ಟಿದ್ದಾನೆ. ಮದದ ಮದ್ದಾನೆಯಂತಿರುವ ಈ ಗಂಡು ಗಲಿ ಯಾರ ರಕ್ತವನ್ನು ಕುಡಿದು ಬದುಕುತ್ತದೆ ಎನ್ನುವುದು ಇನ್ನೂ ತಿಳಿದಿಲ್ಲ ಈ ನೀಚ ಗೌಡನಿಗೆ. ಏನಿದೆ ಗೌಡ, ಬೆಳೆಗಾಲದ ಸ್ಪರ್ಧೆಯ ಸೇಡಿಗಾಗಿ ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟಿ ನನ್ನನಿಗೆ 1000 ರೂಪಾಯಿ ಕೊಟ್ಟಂತೆ ಮಾಡಿ ಇಡೀ ಆಸ್ತಿಕ್ಕೇನೆ ಕೈ ಹಾಕಿದೆ. ಪಂಚಾಯತ್ ಪ್ರಮುಖರನ್ನು ಹೆದರಿಸಿಕೊಂಡು ಊರಿನ ಹಣವನ್ನೆಲ್ಲ ಎತ್ತಿ ಹಾಕಿದೆ. ಈಗ ಏನು ಅರಿಯದ ನನ್ನನ್ನು ಹೊತ್ತುಕೊಂಡು ಬಂದು ಸಿಕ್ಕಂತೆ ಮೈ ತುಂಬ ಬರೆಯದು ಹಾಕಿ ಒಂದು ಕಣ್ಣು ಕಿತ್ತದ್ದನ್ನು ನೋಡಿ
ನಾನೀಗ ನಿನ್ನನ್ನು ಜೀವದಿಂದ ವಹಿಸುವುದಿಲ್ಲ. ನನ್ನ ಹೃದಯದಲ್ಲಿ ದಗದಗನೆ ಉಳಿಯುತ್ತಿರುವಾಗಲಿಗೆ ಗೌಡ ನೀನೇ ಮೊದಲನೆಯ ನರಬಾರೆ. ಯಾಕಮ್ಮ ಯಾಕೆ ಹೇಳಮ್ಮ ಹೇಳು. ನನ್ನ ಹೊಲದಲ್ಲಿ ಕಾಲು ಹಾಕಲು ಬಂದ ಇವನ ಕಾಲುಗಳನ್ನು ಕತ್ತರಿಸಲು ಇಲ್ಲ, ನನ್ನ ಅಣ್ಣನ ಕಣ್ಣಲ್ಲಿ ರಕ್ತದ ಕಣ್ಣೀರು ಹರಿಸಿರುವ ಇವನ ಕೈಗಳನ್ನು ಕತ್ತರಿಸಿ ಬಿಡಲು ಇಲ್ಲ, ರೈತನ ಕಣ್ಣಲ್ಲಿ ರಕ್ತದ ಕಣ್ಣೀರು ಹರಿಸಿರುವ ಇವನ ಕಣ್ಣುಗಳನ್ನು ಮೀಟಿ ಬಿಡಲು ಇಲ್ಲ, ಇವನ ಎದೆ ಗುಂಡಿಗೆನೇ ಸೀಳಿ ಬಿಸಿ ನೆತ್ತರವನ್ನೇ ಕುಡಿದು ನನ್ನ ಮನಶಾಂತಿ ಮಾಡಿಕೊಳ್ಳಲು ಹೇಳಮ್ಮ ಹೇಳು. ಯಾವ ರೀತಿ ಕಡಿದು ಹಾಕಲಿ ಈ ಬೇಟೆಯನ್ನು? ನಿಲ್ಲು ಶಕ್ತಿ. ಇದೊಮ್ಮೆ ಇವನಿಗೆ ಜೀವದಾನ ಮಾಡಿದರು. ಮನುಷ್ಯನಾದರೆ ಇನ್ನು ಮೇಲಾದರೂ ಬುದ್ಧಿ ಕಲಿತುಕೊಳ್ಳಲಿ. ನೋಡಪ್ಪ, ನನ್ನ ಮಾತನ್ನು ಮೀರಿ ನೀನೇನಾದರೂ ಇವನನ್ನು ಕೊಲೆ ಮಾಡಿದ್ದಾದರೆ ನಿನಗೆ ನನ್ನ ಆಣೆ ಆಗಿದೆ. ಎಂತ ಹೇಳಿತನದ ಮಾತನಾಡ್ತೀಯಲ್ಲ ನೀನು. ಅಲ್ಲ, ನನ್ನ ತಮ್ಮ ಮಂಡ ಎಂದು ಹೇಳಿದ ನೀನು ಇಂದು ನಿನ್ನ ಮಾತಿಗೆ ನಾನು ಚಂಡನಾಗಿ ಬಿಟ್ಟಿಯಲ್ಲ, ಚಂಡನಾಗಿ ಬೇಡಪ್ಪ ನಿನಗೆ ಹಠ. ಸುಮ್ಮನೆ ನಿಮ್ಮ ಬಣ್ಣ ಹೇಳಿದ ಹಾಗೆ ಕೇಳಿಕೊಂಡು ನಡೆ ಮನೆಗೆ ಹೋಗೋಣ. ಅತ್ಯಮ್ಮ, ಅಣ್ಣನ ಕಣ್ಣು ಕಳೆದುಕೊಂಡು ಚಂಡನಾಗಿ ನಾನು ಹೇಗೆ ಮನೆಗೆ ಬರ್ಲಮ್ಮ, ಹೇಗೆ ಮನೆಗೆ ಬರ್ಲೆ? ಈ ಚಾಂಡವನ ಬಿಸಿ ನೆತ್ತರವನ್ನು ಕುಡಿದೆ ನಾನೆಂದಿಗೂ ಮನೆಗೆ ಬರುವುದಿಲ್ಲ ಅತ್ಯಮ್ಮ, ನಾನೆಂದಿಗೂ ಮನೆಗೆ ಬರುವುದಿಲ್ಲ. ಹಿರಿಯರ ಮಾತನ್ನು ಯಾವ ಕಾಲಕ್ಕೂ ಮೀರಬೇಡ. ನಮಗೂ ಯಾಕೋ ಏನೋ ಧೈರ್ಯವೇ ಇಲ್ಲದಂತಾಗಿದೆ. ಬೇಗ ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣಪ್ಪ. ಹೌದತ್ಯಮ್ಮ, ಮೊದಲು ನನ್ನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಆಮೇಲೆ ಈ ಗೌಡನ ರಕ್ತವನ್ನೇ ಹರಿಸೋಣ. ನಡೆಯಮ್ಮ, ಮೊದಲು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಡೆಯಮ್ಮ, ನಡೆ. ಕೊಲೆ ನನ್ನ ಬಲಗೈಯಾಗಿರುವ ಕರಿಯಾಮರಿಯಾನ ಕೊಲೆ. ಶಕ್ತಿ, ಇಂದು ನೀನು ನನ್ನೆದೆಯ ಮೇಲೆ ಕಾಲಿಟ್ಟು ಮೆರೆದು ಹೋದ ನೀನೀಗ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿ ತರುತ್ತಾರೆ. ನಿನ್ನನ್ನು ಹಿಡಿತರಿಸಿ ಒತ್ತುಳ ಕಪ್ಪಿಗೆ ಹಾಕಿಸಿ ಅಲ್ಲಿಯೇ ನಿನ್ನ ಹೆಂಡತಿಯನ್ನು ಹಿಡಿತರಿಸಿ ನಿನ್ನ ಕಣ್ಮುಂದೆ ಅವರನ್ನು ಶೀಲಗೆಡಿಸಿ ನನ್ನ ಮನವನ್ನು ತೃಪ್ತಪಡಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಹಲೋ, ಶ್ರೀ ಪಂಚಲಿಂಗೇಶ್ವರ ನಾಟ್ಯ ಸಂಘ ಸೋಲ್ಕಟ್ಟಿ ಅಗಸಿವನಿ ಮನವಳ್ಳಿ. ಇವತ್ತಿನ ನಾಟಕಕ್ಕೆ ಕಾಣಿಕೆ ಕೊಟ್ಟಂತವನು 2 ನಿಮಿಷದಾಗ ಮುಗಿಸ್ತೇನೆ ನಾನು. ಚಂದು ಸಿದ್ದಪ್ಪ ಬೇಗನ ಉಪನ್ಯಾಸಕರು 501 ರೂಪಾಯಿ. ಅಶೋಕ್ ಗೌಡ ಚನ್ನಪ್ಪಗೌಡ ಪಾಟೀಲ್ 1000 ರೂಪಾಯಿ. ನಿಂಗಪ್ಪ ಅಣಸಿ KSRTC 500 ರೂಪಾಯಿ. ಬಾಬು ಭಜಂತ್ರಿ 501 ರೂಪಾಯಿ. ಉಮೇಶ್ ದಂಡೀನ್ 501 ರೂಪಾಯಿ. ಸುಭಾಷ್ ಬಾಸೇರ್ 500 ರೂಪಾಯಿ. ಮಹೇಶ್ ಬಾಳಪ್ಪ ಹಣಸಿ 200 ರೂಪಾಯಿ. ಅಶೋಕ್ ಪಡಸಂಗಿ 500 ರೂಪಾಯಿ. ನಾಗಪ್ಪ ಕಾಮಣ್ಣ
ಬಾಣಣ್ಣವ್ರು 500 ರೂಪಾಯಿ, ಮಲ್ಲಪ್ಪ ಮಾಲಿಂಗ್ಪೋಗ್ 500 ರೂಪಾಯಿ, ನಿಂಗನಗೌಡ ಮಲ್ಲಗೌಡ 1000 ರೂಪಾಯಿ, ಮಲ್ಲಿಕಾರ್ಜುನ್ ಗೊಬ್ಬಗುಂಪಿ 1000 ರೂಪಾಯಿ, ಕಲ್ಲಪ್ಪ ಸಿ ನಲವಡಿ 500 ರೂಪಾಯಿ, ಮಾಂಟೇಶ್ ಗೋಕಾಕ್ 501 ರೂಪಾಯಿ, ಕಲ್ಲಪ್ಪ ಬಸಪ್ಪ ನಲವಡಿ 500 ರೂಪಾಯಿ, ಬಾಳಪ್ಪ ಹುಲಿ ಪಂಚು ಬಾಳಪ್ಪ ಹುಲಿ 500 ರೂಪಾಯಿ, ಮುಗಿಯಪ್ಪ ಕುಂಬಾರಿ 500 ರೂಪಾಯಿ, ಬಸಪ್ಪ ಒಗ್ಗೈಗಳು 201 ರೂಪಾಯಿ, ಲಿಂಗಪ್ಪ ಮ ಗೋಕಾಕ್ PWD 500 ರೂಪಾಯಿ, ಚಂದ್ರು ದೇವೇಂದ್ರಪ್ಪ ಜಂಬಿ APMC ಅಧ್ಯಕ್ಷರು 2000 ರೂಪಾಯಿ. ಇವೆಲ್ಲ ಕಂಪ್ನಿ ಕೊಟ್ಟಂತವು. ಆಮೇಲೆ ಚನ್ನನ ಪಾತ್ರಕ್ಕೆ ಚಂದ್ರು ಸಿದ್ದಪ್ಪ ಬೇಗಣ್ಣವ್ರ ಉಪನ್ಯಾಸಕ್ಕೂ 201 ರೂಪಾಯಿ, ಚಂದ್ರು ದೇವೇಂದ್ರಪ್ಪ ಜಂಬಿ APMC ಅಧ್ಯಕ್ಷರು 100 ರೂಪಾಯಿ ಕೊಟ್ಟಿರ್ತಾರೆ ಚನ್ನನ ಪಾತ್ರಕ್ಕೆ. ಚೆನ್ನಿ ಪಾತ್ರಕ್ಕೆ ಚಂದ್ರು ಸಿದ್ದಪ್ಪ ಬೇಗಣ್ಣವ್ರ ಉಪನ್ಯಾಸಕ್ಕೂ 200 ರೂಪಾಯಿ. ನಲಗೆ ಅವರಿಗೆ ಚಂದ್ರು ದೇವೇಂದ್ರಪ್ಪ ಜಂಬಿ APMC ಅಧ್ಯಕ್ಷರು 100 ರೂಪಾಯಿ. ಗುಡ್ಲೂಗ ಅವರಿಗೆ ಚಂದ್ರು ದೇವೇಂದ್ರಪ್ಪ ಜಂಬಿ APMC ಅಧ್ಯಕ್ಷರು 100 ರೂಪಾಯಿ. ಮಂತಯ್ಯಜ್ಜ ಪಶುಪತಿ ಮಠ ಇವರಿಗೆ ಚಂದ್ರು ದೇವೇಂದ್ರಪ್ಪ ಜಂಬಿ APMC ಅಧ್ಯಕ್ಷರು 100 ರೂಪಾಯಿ. ಶ್ರೀ ಗ್ರಾಮದೇವಿ ಪ್ರಸನ್ನ ಸಹ ಬೆಂಡಿಗೇರಿ 501 ರೂಪಾಯಿ. ಇಷ್ಟು ಮನೆಯರು ಕಾಣಿಕೆ ಸಲ್ಲಿಸುತ್ತಾರೆ. ಮಾರುತಿ ಗುಳ್ಳಪ್ಪ ಬೇರೆ 1000 ರೂಪಾಯಿ, ಪಂಚಪ್ಪ ಶಿವಪ್ಪ ಕಮತಿ 500 ರೂಪಾಯಿ, ರವಿಗೌಡ ದ್ಯಾಮನಗೌಡ 501 ರೂಪಾಯಿ, ರಮೇಶ್ ವಕೀಲರು ಗಂಗಣ್ಣವ್ರ 1001 ರೂಪಾಯಿ, ಈಗನಗೌಡ ಗೀದಿಗೌಡ 1000 ರೂಪಾಯಿ, ಮುಖೇಶ್ ನಾಯ್ಕ್ 500 ರೂಪಾಯಿ, ವಿನೋದ್ ಗೌಡ ಕಳಸನಗೌಡ 1000 ರೂಪಾಯಿ, ಅಜ್ಜಪ್ಪ ಬುಗ್ಜಿ 1000 ರೂಪಾಯಿ, ಕಲ್ಲಪ್ಪ ಸಣ್ಣ ಪಂಚಪ್ಪ ನಲ್ವಡಿ 200 ರೂಪಾಯಿ, ಶ್ರೀಶೈಲ್ ಗುಡ್ಲೂಗ್ ಅಂಡ್ ಕಂಪ್ನಿ 500 ರೂಪಾಯಿ, ಈರಪ್ಪ ರಾಮಪ್ಪ ಸಹ ಚಂದ್ರಗಿ 500 ರೂಪಾಯಿ, ಸುಭಾಷ್ ಗೀದಿಗೌಡ 500 ರೂಪಾಯಿ. ಆಮೇಲೆ ಕಂಪ್ನಿ ಆಯಿತು ಯೋಗಾ ಚಂದ್ರಗಿ 500 ರೂಪಾಯಿ, ಸೋಮಪ್ಪ ದೊಡ್ಡಮನಿ ಗುಂಡ್ಲೂರ್ 200 ರೂಪಾಯಿ, ಉಮೇಶ್ ಸಿದ್ದಪ್ಪ ಹಣಸಿ 250 ರೂಪಾಯಿ, ಮಾರುತಿ ಪಂಚಪ್ಪ ಮಾವಿನಕಟ್ಟಿ 500 ರೂಪಾಯಿ, ಬಾಳಪ್ಪ ಗುಂಡ್ಲೂರ್ ಒಗ್ಗೈಗೋಳ 100 ರೂಪಾಯಿ, ಮುದ್ದುಗೌಡ ಬಿಕ್ಕನಗೌಡ 1000 ರೂಪಾಯಿ, ಮುತ್ತಪ್ಪ ಕಟ್ಗೆನ್ನ 100 ರೂಪಾಯಿ, ಸಂಜು ನಲಿಗೆ 500 ರೂಪಾಯಿ, ಇರ್ಪಾಕ್ಸ್ ಗುಡ್ಲೂರ್ 1000 ರೂಪಾಯಿ, ಮಲ್ಲಿಕಾರ್ಜುನ ಗಡಗಟ್ಟಿ 1000 ರೂಪಾಯಿ, ಚೆನ್ನಪ್ಪಗೌಡ ಬಸನಗೌಡ ದ್ಯಾಮನಗೌಡ 1000 ರೂಪಾಯಿ, ಬಸನಗೌಡ ಚೆನ್ನಪ್ಪಗೌಡ ಮಾಟ್ನವ್ರ 500 ರೂಪಾಯಿ, ಮಾಬುಲಿ ವಟ್ನಾಳ್ 500 ರೂಪಾಯಿ, ಮಲ್ಲಿಕಾರ್ಜುನ್ ಅಂದಾನಪ್ಪ ಕಮತ್ಗಿ 1000 ರೂಪಾಯಿ, ಪುಂಡ್ಲಿಕ್ ಪವಾರ್ 500 ರೂಪಾಯಿ, ಶಿವನಗೌಡ ಬಿಕ್ಕನಗೌಡ 500 ರೂಪಾಯಿ, ರಮೇಶ್